ನೀವು ಮಾತಾಡಿ ಅವ್ರು ನಮ್ಮ ಪ್ರೆಸಿಡೆಂಟ್ ಒಂದು 2 ನಿಮಿಷ ಮಾತಾಡಲಿ. ಅಲ್ಲ ಇವರು ದಿನೇಶ್ ಇಲ್ಲಿ ದೇವೇಗೌಡ ಮಾತಾಡೋ ಸ್ವಲ್ಪ ದೋಸ್ತಿ ಪಕ್ಷಗಳ ಪ್ರಮುಖವಾದಂತಹ ಸಭೆ ಇವತ್ತು ನಡೆಯಿತು. ಸಭೆಯಲ್ಲಿ ತೆಗೆದುಕೊಂಡಂತಹ ಹಲವಾರು ನಿರ್ಣಯಗಳು ನಿರ್ಧಾರಗಳು ಏನು ಅನ್ನೋದ್ರ ಬಗ್ಗೆ ಸಮನ್ವಯ ಸಮಿತಿ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯನವರು ಮಾತನಾಡ್ತಾ ವಿವರಣೆಯನ್ನು ಕೊಟ್ಟರು. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಜಂಟಿ ಪ್ರಚಾರವನ್ನು ಮಾಡಬೇಕು, ಯಾವ ರೀತಿ ರಣಕಹಳೆಯನ್ನು ಊದಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಲೋಕಸಭೆ ಚುನಾವಣೆಗಳ ನಾಮಪತ್ರಗಳನ್ನು ಸಲ್ಲಿಸತಕ್ಕಂಥ ಮೊದಲನೇ ಹಂತದ ಚುನಾವಣೆಗಳಿಗೆ ಇವತ್ತು ಪ್ರಕ್ರಿಯೆಗಳಲ್ಲಿ ಪ್ರಾರಂಭ ಆಗಿದೆ. ಇವತ್ತಿಂದ ನಾಮಪತ್ರಗಳನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ. ಇದರ ಹಿನ್ನೆಲೆಯಲ್ಲೇ ಕಳೆದ ವಿಧಾನಸಭೆ ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷದ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರದ ರಚನೆಯನ್ನ ಮಾಡಿರ್ತಕ್ಕಂಥ ಉದ್ದೇಶವೇ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದಲೇ ಒಂದು ದೊಡ್ಡ ಮಟ್ಟದ ಸಂದೇಶ ದೇಶಕ್ಕೆ ಹೋಗಬೇಕು ಅಂತಕ್ಕಂಥ ಉದ್ದೇಶಗಳಿಂದ ಮೈತ್ರಿ ಸರ್ಕಾರದ ರಚನೆಯನ್ನು ನಾವೇನು ಮಾಡಿದ್ದೇವೆ. ಈ ಚುನಾವಣೆಯ ಒಂದು ಪ್ರಚಾರಗಳು ಯಾವ ರೀತಿ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ನನಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಸಭೆಯಲ್ಲಿ ನಾವು ಮುಂದಿನ ಚುನಾವಣೆಗೆ ಜಂಟಿ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ನಾಡಿನ ಜನತೆಗೆ, ಮತದಾರರಿಗೆ ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ರ ಮುಖಾಂತರ ಎರಡೂ ಪಕ್ಷಗಳ ನಾಯಕರು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಾವು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಚುನಾವಣೆಯನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ನಿನ್ನೆ ದಿನ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿ ನಾಯಕರು ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು, ದಿನೇಶ್ ಗುಂಡೂರಾಯರವರು ಎಲ್ಲರೂ ಏನೋ ಒಂದು ಮೊದಲನೇ ಚರ್ಚೆಯನ್ನು ಮಾಡಿದರು. ಇವತ್ತಿನ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು, DK ಶಿವಕುಮಾರ್ ಅವರು ಮತ್ತು ನಾವೆಲ್ಲರೂ ಸುದೀರ್ಘವಾಗಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಒಂದು 2-3 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಕ್ಕಂಥದ್ದು ಬಹುಶಃ ನೀವೇ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ನಾನೇ ಉತ್ತರ ಕೊಟ್ಬಿಡ್ತೀನಿ. ನೀವು ಪ್ರಶ್ನೆ ಕೇಳೋದೇ ಬೇಡ ಅಂತಕ್ಕಂಥ ಹಿನ್ನೆಲೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ಬಗೆಹರಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು ಏನಿಲ್ಲ. ಅಲ್ಲಿ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವೇಗೌಡರು ಸಮರ್ಥರಿದ್ದಾರೆ. ಅವರಿಬ್ಬರ ನಾಯಕತ್ವದಲ್ಲಿ ಯಾವುದೇ ಒಂದು ಸಣ್ಣ ಸಮಸ್ಯೆಗಳು ಯಾವುದೇ ಕ್ಷೇತ್ರಗಳಲ್ಲಿದ್ದರೂ ಅದೆಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದೇನಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ದೇವೇಗೌಡರು, ಪಕ್ಷದ ರಾಜ್ಯದ ಎಲ್ಲ ನಾವು ಎರಡೂ ಪಕ್ಷಗಳ ನಾಯಕರು ಒಂದು ಐತಿಹಾಸಿಕವಾದಂಥ ಚುನಾವಣಾ ಪ್ರಚಾರ ಸಭೆಯನ್ನು
ಬೆಂಗಳೂರು ನಗರದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸಮಯವನ್ನು ಇವತ್ತೇ ನಿಗದಿ ಮಾಡ್ಕೊಂಡಿದ್ದೇವೆ. ರಾಹುಲ್ ಗಾಂಧಿಯವರ ಒಂದು ಆ ಸಭೆಗೆ ಬರ್ತಕ್ಕಂಥದ್ದಕ್ಕೆ ಅವರಿಗೆ ಹಲವಾರು ದೇಶದ ಪ್ರಚಾರಗಳಲ್ಲಿ ಭಾಗವಹಿಸಬೇಕಾದಂಥ ಬಿಡುವಿರದ ಕಾರ್ಯಕ್ರಮದಲ್ಲಿ ಅವರೇನಿದ್ದಾರೆ. ಆದರೆ ಇದು ಒಂದು ಐತಿಹಾಸಿಕವಾದಂಥ ಸಮಾವೇಶ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಆ ಸಭೆಯಲ್ಲಿ ಭಾಗವಹಿಸಿ ಎರಡೂ ಪಕ್ಷಗಳ ನಾಯಕರು ದೇಶಕ್ಕೆ ಒಂದು ಸಂದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕೊಡಬೇಕು ಅಂತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಮಾರ್ಚ್ 31ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ಈ ಮೈತ್ರಿ ಸರ್ಕಾರ ರಚನೆ ಆದ ನಂತರ ರಾಜ್ಯದಲ್ಲಿ ನಡೆದಂಥ 3 ಲೋಕಸಭೆಯ ಚುನಾವಣೆ, 2 ವಿಧಾನಸಭೆಯ ಚುನಾವಣೆಗಳಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದಿರತಕ್ಕಂಥದ್ದೇನಿದೆ. ಇವತ್ತು ನಡೆಯತಕ್ಕಂಥ ಲೋಕಸಭೆ ಚುನಾವಣೆಯಲ್ಲೂ ಅದೇ ರೀತಿಯಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ನಾವಿವತ್ತು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಟು ನಾವೇನು ಹೊರಟಿದ್ದೇವೆ. ಅದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ, ನಮ್ಮೆಲ್ಲರಲ್ಲೂ ಇದೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ನಾವೇನು ಈ ಒಂದು ಸಭೆಯನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಇವತ್ತೇನು ನಡೆಸಿದ್ದೇವೆ. ಬಹುಶಃ ನಾಮಪತ್ರಗಳ ಸಲ್ಲಿಕೆಯ ಕಾರ್ಯಕ್ರಮಗಳು ಒಂದು ಕಡೆ ಏನು ಪ್ರಾರಂಭ ಆಗಿದೆ. 31ನೇ ತಾರೀಕಿನಿಂದ ಜಂಟಿ ಪ್ರಚಾರ ಸಭೆಗಳು ರಾಜ್ಯದಲ್ಲಿ ಎರಡೂ ಪಕ್ಷಗಳ ನಾಯಕರು ಜೊತೆಗೂಡಿ ಪ್ರಾರಂಭ ಆಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡತಕ್ಕಂಥ ಜೊತೆಗೆ ಸಿದ್ದರಾಮಯ್ಯನವರು ಈಗಾಗಲೇ ಏನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ವೀಕ್ಷಕರನ್ನ ಎರಡೂ ಪಕ್ಷಗಳಿಂದಲೂ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ನೇಮಕವನ್ನು ಮಾಡ್ತಕ್ಕಂಥದ್ದು, ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಕೊಡದೆ ಒಟ್ಟಾರೆ ಎರಡೂ ಪಕ್ಷಗಳು ವಿಶ್ವಾಸದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನು ಇವತ್ತು ಹುರಿದುಂಬಿಸಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಚಾಲನೆಯನ್ನು ಕೊಡ್ತಕ್ಕಂಥ ಪ್ರಮುಖವಾದಂಥ ನಿರ್ಧಾರಗಳು ಇವತ್ತಾಗಿದೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಒಟ್ಟಾರೆ ನಮ್ಮ ಗುರಿ ಇರ್ತಕ್ಕಂಥದ್ದು ದೇಶದಲ್ಲಿ ಇವತ್ತು ಬದಲಾವಣೆ ಬೇಕು. ದೇಶದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ದೃಷ್ಟಿಯಿಂದಲೇ ಕರ್ನಾಟಕದಿಂದಲೇ ಹಲವಾರು ಸಂದರ್ಭಗಳಲ್ಲಿ ದೇಶದ ರಾಜಕೀಯದ ಬದಲಾವಣೆಗಳನ್ನು ನಾವೇನು ಕಂಡಿದ್ದೇವೆ. ಅದು ಇಲ್ಲಿಂದಲೇ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀರಿ. ಈಗಾಗಲೇ ಇಲ್ಲಿ ಮೈತ್ರಿ ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ನಡೆದಂಥ 13 ಉಪಚುನಾವಣೆಗಳು ಮತ್ತು 5 ರಾಜ್ಯದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒಂದು ಶಕ್ತಿಯನ್ನು ಇವತ್ತೇನು ಪಡ್ಕೊಂಡಿದೆ ದೇಶದ ರಾಜಕಾರಣದಲ್ಲಿ. ಅದು ಈ ಒಂದು ಲೋಕಸಭೆ ಚುನಾವಣೆಯಲ್ಲೂ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಾಕಿ ವಿಷಯಗಳನ್ನು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡ್ತಾರೆ.